ರೀ ನೋಡಿ, ಸಂಜಯ್ ಅಂತ ಟ್ಯಾಕ್ಸಿ ಡ್ರೈವರು. ಹೌದು, ಇದಾನೆ, ಇದೇ ಸ್ಟ್ಯಾಂಡ್. ಹೌದಾ? ಇನ್ನೇನ್ ಬರೋ ಹೊತ್ತು. ಅವನೇ ಬರ್ತಾ ಇದ್ದ ನೋಡಿ. ಹಾಯ್ ಸಂಜಯ್. ಹಲೋ ಅಮ್ಮ, ಇದೇನು ಈ ಕಡೆ? ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನನ್ಗೋಸ್ಕರ? ಏನ್ ವಿಷಯ? ನಂದಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ. ನಂದಿ ಬೆಟ್ಟಕ್ಕ? ನಿಮ್ ಕಾರ್ ಏನಾಗಿದೆ? ಯಾಕೆ, ನಿಮ್ ಕಾರ್ ನಂದಿ ಬೆಟ್ಟ ಹತ್ತಲ್ವೋ? ನಂದಿ ಬೆಟ್ಟ ಏನು, ಹಿಮಾಲಯ ಪರ್ವತ ಬೇಕಾದ್ರೂ ಹತ್ತುತ್ತೆ. ಬನ್ನಿ ಕೂತ್ಕೊಳ್ಳಿ. ಓ, ಹಿಂದ್ಗಡೆ ನನ್ಗೊಬ್ಳೆ ಕೂತ್ಕೊಳ್ಳಕ್ ಬೇಜಾರು. ಐ ಸಿಟ್ ಇನ್ ದಿ ಫ್ರಂಟ್. ಓಕೆ. ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನೋಡು. ಅಲ್ಲ, ಸಂಜಯ್ ಟ್ಯಾಕ್ಸಿನೇ ಬೇಕು ಅಂತ ಕಾತ್ಕೊಂಡಿದ್ ಅದ್ರಲ್ಲೇ ಕೂತ್ ಹೋಯ್ತಾರಲ್ಲ. ನಮ್ದು ಇದೆ ಅದೃಷ್ಟ. ಟ್ಯಾಕ್ಸಿ ತಗೊಂಡು 5 ವರ್ಷ ಆದ್ರೂ ಇನ್ನೂ 4 ಟೈರ್ ದುಡ್ಡು ಕೂಡ ಸಂಪಾದಿಸಿಲ್ಲ. ಏನ್ ಮಾಡೋದು? ನಿಮ್ಮಂಥವ್ರಿಗೆ ಏರೋಪ್ಲೇನೇ ಸರಿ. ಯಾಕೆ ಯಾಕೆ? ಅಲ್ಲಿ ಸೀಟ್ಗೆ ಬೆಲ್ಟ್ ಹಾಕಿ ಬಿಗಿದ್ ಕೂರ್ಸಿರ್ತಾರೆ. ಈ ರೀತಿ ವಾಲಾಡಕ್ಕಾಗೋದಿಲ್ಲ. ಪರವಾಗಿಲ್ಲ, ನೀವು ಒಳ್ಳೆ ಜೋಕ್ ಕಟ್ ಮಾಡ್ತೀರಾ. ಥ್ಯಾಂಕ್ ಯು. ನೀವು ಬನ್ನಿ. ಪರವಾಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ನಾ ಇಲ್ಲೇ ಇದೇನಿದು, ಇಷ್ಟು ದೂರ ಬಂದ್ಬಿಟ್ಟು ನಂದಿ ನೋಡಲ್ಲ ಅಂದ್ರೆ ಹೇಗೆ? ಬನ್ನಿ ಪ್ಲೀಸ್. ಇದೇನಿದು, ಹೀಗೆ ಮೌನವಾಗಿ ಕೂತ್ಕೊಂಡ್ಬಿಟ್ರಲ್ಲ? ಏನಾದ್ರೂ ಮಾತಾಡಿ. ಏನ್ ಮಾತಾಡೋದು? ಮಾತಾಡೋಕೆ ಏನ್ ವಿಷಯ ಇದೆ ಅಮ್ಮ? ಸಂಜೆ, ಮಾತಾಡೋಕ್ ಬೇಕಾದ್ದು ವಿಷಯ ಅಲ್ಲ, ಮನಸ್ಸು, ಪ್ರೀತಿ. ಹೌದು ಸಂಜೆ, ನಿಮ್ಮ ನಂದಿ ಕರ್ಕೊಂಡ್ಬಂದಿದ್ದೆ ನನ್ನ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ನನ್ನ ಬೈಕೇನು ಹೇಳ್ಕೋಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನಾನು ನಿನ್ನ ಇಲ್ಲ, ನನ್ನ ಗುರಿ ಏನು ಅಂತ ನಿನಗೆ ಗೊತ್ತಿಲ್ಲ. ಏ ಪೆಂಗೆ, ಯಾಕೆ ನೋಡ್ತೀಯ ಹಂಗೆ? ಏನ್ ಈ ಕೇರಿ ಹೊಸದನ್ನ? ನಾನು ಹಾಲಪ್ಪ. ಹಾಲಪ್ಪನ? ಹಾಲಪ್ಪ ಏನಪ್ಪ? ಹೆಚ್ಚಿಗೆ ನೀರ್ ಕುಡಿಬೇಡಪ್ಪ. ಯಾಕಪ್ಪ? ನೀರಪ್ಪ ಆಗೋಗ್ತೀಯ. వచ్చాడ్రా దొర గొర్రె మీదనే వచ్చాడ్రా. ಒಳ್ಳೆ ತಿರುಪತಿ ತಿಮ್ಮಪ್ಪನ ಕಿರೀಟ ಇಟ್ಟಾಗಿದೆ, ಚೆನ್ನಾಗಿದೆಯಾ? ಎಲ್ಲೇ ಒಂದ್ ಕಿಂಗ್ ಸೈಜ್ ಗೋಲ್ಡ್ ಫ್ಲಾಗ್ ತಳ್ಳೋ. గ్రేడ్ ఎక్కిందిరా, కింగ్ సైజ్ అడుగుతున్నాడు. కాసెత్తు. ನನ್ನೇ ಕಾಸು ಕೇಳ್ತೀನ? ನಮ್ ಗುರು ಪೀಟರ್ ಗೊತ್ತಾ? ಒಂದ್ ನಿಕ್ಕಿದ್ರೆ 2 ಲೀಟರ್ ಕಟ್ಬೇಕು ನೀನು. ಕಾಸು ಕೇಳ್ತಾನೆ, ಕಾಸು. ಹೋಗ್ಲೇ, ಇದನ್ನ ಹಡ ಇಟ್ಕೊಂಡು ತಳ್ಳೋ ಸಿಗರೇಟ್ ಪ್ಯಾಕ್ దొరికిందే లాభం. ఏ వాసన ವಾಸನೆ ಇಲ್ಲ, ಬೆಳಗ್ಗೆನ ಕುಡಿದ್ ಬಿಟ್ಟಿಯನ ನೀನ್ ಹೋಗಿದ್ದಾಗ. ఈరా ఈరా ఫోన్ ఈరా, పక్కన లేస్తే గిలాక్ చేస్తాడు. ಬಹಳ ಒಳ್ಳೆ ಬೀಡಿ ಕೊಡ್ತೀಯನ? ಎಳೆ ನಿಂಬೇಕಾಯ್ ಒಂದ್ ಒದ್ರೆ ಉದುರ್ಬೇಕು ನಿನ್ ತಲಕಾಯ್. ನಿಮ್ಮ ಅಪ್ಪನು ಕೊಡೋ ಬೀಡಿನ, ತಳ್ಳೋ ಸಿಗರೇಟ್ ಪ್ಯಾಕ್ನ. ఈరా డబ్బు ఎక్కడ ఇస్తాడు వాడు? పాటలకు తీసుకురారా ఇక్కడ. ಇಕಡಾನು ಇಲ್ಲ, ಎಕಡಾನು ಇಲ್ಲ. ಸತಿ, ನಿನ್ ಹೆಸರೇಳಿ ತಿರುಪತಿ ಗೋಲ್ಗಕ್ಕೆ ಹಾಕ್ಬಿಡ್ತೀನಿ. ಯೋಚನೆ ಮಾಡಬೇಡ. ಒಳ್ಳೆ ಸತಿ. ಏನಿದು? ನಿನ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ? ಮಣ್ಣು ಕಾಣಿಸ್ದ ಕಾಣಿಸುತ್ತಪ್ಪ. ಮೊನ್ನೇನೆ ಅದು. ಮೊನ್ನ
ಹಂಗಾದ್ರೆ ಇದನ್ನೇ ಒಂದು ಅರ್ಧ ಮೂಟೆ ನಮ್ಮ ಮನೆ ಕಳ್ಸಿ. ಬೆಳ್ಳವಯ್ಯ ನನಗೆ ವೆಳ್ಳವಯ್ಯ ಅಂತೇನು? ನಮ್ ಗುರು ಪೀಟರ್ ಬರ್ಲಿ, ಒಂದ್ ಕ್ವಾರ್ಟರ್ ಹಾಕೊಂಡು ನಿಮ್ಗೆಲ್ಲ ಬ್ಲೇಡ್ ಹಾಕಿಸ್ತೀನಲ್ಲ. ಏ ಪುಟ್ಶೆಟ್ಟಿ, ಅಂಗಡಿಲಿ ಬ್ಲೇಡ್ ಇದೆಯಾ? ಮೈಗೆ ಎಣ್ಣೆ ಸವರ್ಕೊಂಡು ರೆಡಿಯಾಗಿರು. ಏ ಶೆಟ್ಟಿ, ಅಲ್ಲ ಏ ರೊಟ್ಟಿ, ఒరే ఏడుకొండలవాడా ఏం గిరాకీ పంపించావయ్యా పొద్దున లేచి ಎಟ್ರೆ ಅಲ್ಲಪ್ಪ ಬರ್ತಾ ಇವನ್ ಆವಳಿ ಜಾಸ್ತಿ ಆಗೋಯ್ತಲ್ಲ. ಇದೆಲ್ಲ ಪೀಟಿಂದ ಶೆಟ್ರೆ. ಏನೋ 4 ಕಾಸು ಸಂಪಾದಿಸೋಣ ಅಂದ್ರೆ ಅವನಿಗೆ ನೀರ್ ಬೆರೆಸ್ಬೇಡ ಅಂತಾನೆ. ಮಾತು ಅಂತೀರ, ಅಕ್ಕಿರಾಗಿ ಕಲ್ಲು ಮಣ್ಣು ಬೆರೆಸ್ಬೇಡ ಅಂತಾನೆ, ನೋಸ್ಟಾಗಿ ಬೋರ್ಡ್ ಹಾಕ್ಬೇಡ ಅಂತಾನೆ. ಹಿಂಗಾದ್ರೆ ನೀನ್ ಬ್ರತಿಕೆದಿಲ್ಲ. ಚಪ್ ಮೂವೇ ಚಪ್. ಇದಕ್ಕೊಂದ್ ದಾರಿ ಐತೆ ಶೆಟ್ರೆ. ಈ ಪೀಟ್ರು ದಿನಾ ರಾತ್ರಿ ಕುಡಿಯಕ್ಕೆ ಈ ಬಾರ್ಗೆ ಹೋಗ್ತಾನೆ. ಆ ಬಾರ್ ಓನರ್ಗೆ ಹೇಳಿ ನಿಮ್ಮನಿ ಏನು ಈಡಿರ್ಗ ಬೇಡಿ ಶೆಟ್ರೆ ಬೇಡಿ. ನನ್ ಮಾತು ಕೇಳಿ ಸರು, ಮಿಗ್ಲಿಂದ ನಾನ್ ನೋಡ್ಕೊಂತೀನಿ. 3 ಜನ ರೋಡಿಗಳನ್ನ ಬೇರೆ ಗೊತ್ತು ಮಾಡಿದೀವಿ. ಈ ಔಷಧಿನ ಅವ್ನ್ ಕುಡಿಯೋ ರಮ್ನಲ್ಲೋ ಬ್ರಾಂದಿನಲ್ಲೋ ಹಾಕೊಟ್ಬಿಡಿ. ಏನಾದ್ರು ಆದ್ರೆ ಏಮಿ ಅಯ್ಯನೇನಪ್ಪ, ಸ್ವಲ್ಪ ಹೊತ್ತು ಪ್ರಜ್ಞೆ ಪೋತಂದಂತೆ ಬಿಟ್ರು. ಏನ್ ಬೇಕಾಯ್ತು? ಏನ್ ಬೇಕಾಗಿತ್ತು? ಒಂದ್ ಚಿಕನ್ ಮಸಾಲೆನೋ 2 ಡಬಲ್ ರೋಸ್ಟ್ ಪರಾಟನ ತತ್ತ. ಗೊತ್ತಾರ ಏನ್ ಮದು ಕೈಯೆಲ್ಲ ನಡುತ್ತಾ ಐತೆ? ಏನಿಲ್ಲ, ಇವತ್ತು ಸ್ವಲ್ಪ ಚಳಿ ಜಾಸ್ತಿ ನೋಡ್ಬಿಟ್ರು. ಒಂದ್ ಕ್ವಾರ್ಟರ್ ಹಾಕೋಬೇಕಪ್ಪ. ಲಾಸ್ ಆಗತ್ತೆ ಅಂತ 1 ಪೆಗ್ಗು ಹಾಕೋ. ಆಗ್ಯಾಡ್ರ ಮದು ಇನ್ನೊಂದು ರೌಂಡ್ ಕಲ್ಸಿಬಿಟ್ಟು ಒಂಥರ ಇದೆಯಲ್ಲ. ಏನೂ ಇಲ್ಲ. ಅದು ಬಿಟ್ರು ಇನ್ನೊಂದು ರೌಂಡ್ ಇಬ್ಬರಿಗೂ. ಅವರೆಲ್ಲ ಹೊಲ್ಟೋದ್ರು. ಏನ್ ಪೀಟ್ರು, ಇವತ್ತು ನೀನ್ ಏಟನ್ ಕುಡ್ದಿದ್ಯಾ? ನಾನ್ ಯಾವತ್ತು ನಿನ್ ಸೋಲನ್ನ ಕಂಡಿರ್ಲೇ ಇಲ್ಲ. ಅಲ್ಲವೇ, ಈ ಪೀಟ್ರು ಬಾಳಲ್ಲಿ ಸಾವಿದೆ ಅನ್ನೋದು ಗೊತ್ತಿತ್ತೆ ಹೊರ್ತು ಸೋಲು ಅನ್ನೋದನ್ನ ಕಂಡಿರಲಿಲ್ಲ. ಯಾಕೋ ಕುಡಿದ ತಕ್ಷಣ ಕಣ್ಣೆಲ್ಲ ಮಂಜು ಆಗ್ಬಿಟ್ಟಿತ್ತು. ಗುರು
ಆ ಶೆಟ್ಟಿನ ಹಾಲಪ್ಪ ಮನೆಯಲ್ಲಿ ನಿಂತ್ಕೊಂಡು ಕಿಕ್ಕಿಸ ಅಂತ ನಗ್ತಾ ಇದ್ರು ಗುರು. ಇದೆಲ್ಲ ಅವ್ರದೇ ಕಲಾಮತ್ತು ಗುರು. ಶೆಟ್ಟಿದ ಇವತ್ ಬೇಡ, ನಾಳೆ ವಿಚಾರಿಸ್ಕೊಂಡ ಬಂದది. ಯಾರಿವ್ರು? ಅವರು ಸಂತೋಷ್. ಅವ್ರು ನಮ್ ಹೀರೋ ಗುರು. ಇವ್ರು ಇಲ್ಲಿ ಬಂದ ತಕ್ಷಣ ಇಲ್ಲಿ ಗುಂಡಾಗ್ಲೆಲ್ಲ ಜೀರೋ ಗುರು. ಸಂತೋಷ್, ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ನಿಮ್ ಉಪಕಾರನ ಯಾವತ್ತೂ ಮಾಡಿ. ಸ್ನೇಹ ವಿಶ್ವಾಸಕ್ಕೆ ಈ ಪೀಟರ್ ಪ್ರಾಣ ಕೊಡೋಕೆ ಹಿಂಜರಿ. ಈ ಮಾತಿಗೆ ಏಸುನೇ ಸಾಕ್ಷಿ. అయ్యో కొట్టదు ఏడుకొండల స్వామి సాక్షిగా చెప్తున్నాను. ఇదిలో నన్ను కైబాడ ఏను ఇలా అంత ఆలప్పు చేసిన పని ఇప్పుడు నా మీద వచ్చింది. ಸುಳ್ಳು ಗುರು. ಈ ಅಲ್ಕಾಬಡ್ಡಿ ಮಗ ಹೀಗೆ ಸುಳ್ಳು ಹೇಳ್ತಾನೆ ಇರ್ತಾನೆ. ಈ ಕೇರಿನಲ್ಲೇ ಇವನು ಇಂಜನ ಗುರು. ఒరే శివన్న నువ్వే చెప్పరా, ఇంత పని నేను చేస్తానేమ్రా? ಗುರು ಇವನು ಸರಿಯಾಗಿ ವ್ಯಾಪಾರನೇ ಮಾಡಕ್ ಬರಕಿಲ್ಲ ಗುರು. ಈ ಅಡ್ಕಸ್ತಿ ಕೆಲಸ ಎಲ್ಲ ಇವನು ಮಾಡಕ್ಕಿಲ್ಲ. ಖಂಡಿತ ಇವನು ಮಾಡಿಲ್ಲ ಗುರು. అవును గురు, విన్నావా? ಶೆಟ್ಟಿ, ನೀನು ವಯಸ್ಸಿಗೆ ಬೆಲೆ ಕೊಟ್ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ದೆ ಈ ಕೇನಾಗ್ ನಿನ್ನ ಅಂಗಡಿ ಇಲ್ಲ ಅನಿಸ್ಬಿಡ್ತೀನಿ. ఒరే పీట్లు, టూరినో కొత్తగా వచ్చింది, కాస్తావా? ಶಿವ, ಏನ್ ಬಂದಿದೆ ಅಂದ್ರೆ? టూరినో ಒಂದ್ 4 ಇಟ್ರು. ಬಂದೆ ಗುರು. 50 ರೂಪಾಯಿ ಬೇರೆ పోయా.